ಶಿವರಾತ್ರಿ ಸ್ಪೆಷಲ್ ರಂಗೋಲಿಯನ್ನು ಮಾಡ್ತಾ ಇದ್ದೀನಿ. ಈಗ ತೆಳುವಾದ ರೊಟ್ಟು ಪೀಸಿನ ಮೇಲೆ ನಾನು ಆ ಶಿವಲಿಂಗದ ಚಿತ್ರವನ್ನು ಫಸ್ಟ್ ನಾನು ಡ್ರಾಯಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಈ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತ್ ಏನಿದೆಯಲ್ಲ ಅದನ್ನು ನಾನು ಗಮ್ ಸಹಾಯದಿಂದ ಅಂಟಿಸ್ಕೊಳ್ತೀನಿ. ಆಮೇಲೆ ನಾನು ತೋರಿಸ್ತೀನಿ ಇದು ರೆಡಿ ಮಾಡ್ಕೊಂಡಿರೋ ಪೀಸನ್ನು. ಈಗ ಗಮ್ಮನ್ನು ಹಚ್ಕೊಂಡು ಕ್ಲಾತನ್ನು ಹಚ್ಚಿ ನಾನು ಇಟ್ಕೊಳ್ತೀನಿ. ಈಗ ಅದಾದಮೇಲೆ ಒಂದು ದಪ್ಪನೆ ರೊಟ್ಟು ಪೀಸಿನ ಮೇಲೆ ನಾನು ಡ್ರಾಯಿಂಗನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಟ್ ಬೇಕಲ್ವಾ, ಸೊ ಹಾಗಾಗಿ ಈ ದಪ್ಪನೆ ರೊಟ್ಟು ಪೀಸಿನ ಮೇಲೆ ನಾನು ಡ್ರಾಯಿಂಗನ್ನು ಅಂದರೆ ರೌಂಡ್ ಶೇಪ್ ಹಾಕ್ಕೊಂಡು ಅದನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೂ ಕೂಡ ನಾನು ಗಮ್ಮನ್ನು ಅಪ್ಲೈ ಮಾಡು ಈ ಏನು ಪಿಂಕ್ ಕಲರ್ ಕ್ಲಾತ್ ಇದೆಯಲ್ಲ ಇದನ್ನು ನಾನು ಅಂಟಿಸ್ಕೊಂಡು ಈಗ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಗಮ್ಮೆಲ್ಲ ಹಚ್ಕೊಂಡು ಆ ಬ್ಲ್ಯಾಕ್ ಕ್ಲಾತ್ ಮತ್ತು ಈ ಪಿಂಕ್ ಕ್ಲಾತ್ ಏನಿದೆಯಲ್ಲ ರಾಣಿ ಪಿಂಕ್ ಕ್ಲಾತ್ ಇದೆಯಲ್ಲ ಇದನ್ನು ಹಚ್ಕೊಂಡು ನಾನು ಎರಡು ಪೀಸನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಹೀಗೆ ರೆಡಿ ಮಾಡ್ಕೊಳ್ತೀನಿ. ಶಿವರಾತ್ರಿ ಸ್ಪೆಷಲ್ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಈ ವೈಟ್ ಏನು ಪೇಪರ್ ಮೇಲೆ ನಾನು ಹಚ್ಕೊಂಡಿದ್ನಲ್ಲ ಈ ಬ್ಲ್ಯಾಕ್ ಕಲರ್ ಲಿಂಗುವನ್ನು ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ ಈಗ ಗಮ್ಮಿಂದ ನಾನು ಅದನ್ನು ಅಲ್ಲಿ ಅಂಟಿಸ್ಕೊಳ್ತೀನಿ. ಇದು ಜಾಸ್ತಿ ದಪ್ಪ ರೊಟ್ಟೇನು ಬೇಡ. ಈ ಲಿಂಗು ಏನು ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ತೆಳುವಾಗಿರೋ ರೊಟ್ಟನೇ ನಾನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಈ ರೀತಿ SR ಗಮ್ ಹಚ್ಕೊಂಡು ಆ ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ಏನು ರೌಂಡ್ ನಾನು ರೊಟ್ಟಿ ಪೀಸ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಬೇಸ್ ವರ್ಕ್ ಮೇಲೆ ನಾನೀಗ ಈ ಶಿವಲಿಂಗು ಏನು ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನು ಹಚ್ಕೊಳ್ತೀನಿ. ಹಚ್ಕೊಂಡು ಆದಮೇಲೆ ಈ ಔಟ್ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಈ ಪಾರ್ಟನ್ನು ಸ್ವಲ್ಪ ತೆಗೆದುಬಿಟ್ಟು ಈಗ ಒಂದು ಕರೆಂಟ್ ಏನು ನಾವು ವಯರಿಂಗ್ ಮಾಡೋ ಪೈಪ್ ಬರುತ್ತೆ ನೋಡಿ, ಪ್ಲಾಸ್ಟಿಕ್ ಪೈಪ್. ಈ ಕರೆಂಟ್ ಕೆಲಸ ಮಾಡುವಾಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ, ಗೋಡೆಗಳಿಗೆ ಹಾಕ್ತಾರೆ ನೋಡಿ. ಇದರೊಳಗಡೆ ಪೈಪ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಳ್ಕೋಬೇಕು ಚೆನ್ನಾಗಿ. ಅದು ಸ್ಪ್ರಿಂಗ್ ಥರ ಇರುತ್ತೆ, ಅದನ್ನು ಸ್ವಲ್ಪ ಎಳ್ಕೊಂಡು ಅದರ ಮೇಲ್ಗಡೆಗೆ ನಾನು ಗ್ಲೂ ಹಚ್ಕೊಂಡು ಈ ರೀತಿ ಗೋಲ್ಡ್ ಟೇಪನ್ನು ತೊಗೊಂಡು ಅದ್ರ ಮೇಲ್ಗಡೆಗೆ ನಾನೀಗ ಗಮ್ ಹಚ್ಕೊಂಡು ಸುತ್ಕೊಳ್ತಾ ಹೋಗ್ತೀನಿ. ಈ ರೀತಿ SR ಗಮ್ಮನ್ನು ಈ ಪ್ಲಾಸ್ಟಿಕ್ ಪೈಪ್ ಇದು ಈ ಕರೆಂಟ್ ವಯರಿಂಗ್ ಕೆಲಸಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಆ ಪೈಪನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಳ್ಕೊಂಡಿದ್ದೀನಿ. ಅದನ್ನು ನೋಡಿದ್ರಲ್ಲ ನೀವು. ಇದನ್ನು ಸ್ವಲ್ಪ ತುದಿಯಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ಗೋಲ್ಡ್ ಟೇಪನ್ನು ನಾನು ಕ್ಲೀನಾಗಿ ಅಂಟಿಸ್ಕೊಳ್ತೀನಿ. ಸ್ವಲ್ಪನೇ ಗ್ಲೂ ಹಚ್ಕೊಂಡು ಈ ಗೋಲ್ಡ್ ಟೇಪ್ ಏನಿದೆಯಲ್ಲ ಇದನ್ನು ನೀಟಾಗಿ ಇದ್ರ ಸುತ್ತಲೂ ಹಚ್ಕೋಬೇಕು. ಫುಲ್ ಎಂಡ್ವರ್ಗು ಟೈಟಾಗಿ ಎಳ್ಕೊಂಡು ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಆ ರಾಣಿ ಪಿಂಕ್ ಕ್ಲಾತ್ ಹಚ್ಕೊಂಡು ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದ್ರ ಸುತ್ತಲೂ ಈಗ ನಾನು ಇದನ್ನು ಮತ್ತೆ ಅಲ್ಲಿ SR ಗಮ್ಮನ್ನು ಹಚ್ಕೊಂಡು ಅದ್ರ ಸುತ್ತಲೂ ನಾನು ಇದನ್ನು ಏನು ಆ ಗಮ್ ಹಚ್ಕೊಂಡಿದ್ದೀನಲ್ಲ ಅದರ ಮೇಲ್ಗಡೆಗೆ ನಾನು ಅಂಟಿಸ್ಕೊಳ್ತಾ ಹೋಗ್ತೀನಿ. ಸುತ್ತಲೂ ಹಚ್ಕೊಳ್ತೀನಿ. ಒಂದು ಬೇಸ್ ರೆಡಿ ಮಾಡ್ಕೊಳ್ತೀನಿ ಫಸ್ಟು. ಈಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಈ ವೈಟ್ ಕಲರ್ ಮತ್ತು ಆ ಇನ್ವಿಟೇಷನ್ ಕಾರ್ಡ್ ಮೇಲೆ ತೆಳುವಾಗಿರೋ ಕಾರ್ಡ್ ಇರುತ್ತಲ್ಲ ಅದ್ರ ಮೇಲೆ ನಾನು ಫಸ್ಟು ತ್ರಿಶೂಲವನ್ನು ಬಿಡಿಸ್ಕೊಳ್ತೀನಿ. ತ್ರಿಶೂಲವನ್ನು ಬಿಡಿಸ್ಕೊಂಡು ನೀಟಾಗಿ ತ್ರಿಶೂಲವನ್ನು ಡ್ರಾಯಿಂಗ್ ಮಾಡ್ಕೊಳ್ತೀನಿ. ಆ ಪ್ಲೇಟ್ ಮೇಲೆ ಹಚ್ಚಲಿಕ್ಕೋಸ್ಕರ ಫಸ್ಟ್ ನಾನು ಶಿವಲಿಂಗವನ್ನು ಕಟ್ ಮಾಡಿ ಹಚ್ಕೊಂಡಿದ್ದೀನಿ. ಈಗ ತ್ರಿಶೂಲವನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಶಿವನ ಆಯುಧವಾದ ತ್ರಿಶೂಲವನ್ನು ಬಿಡಿಸ್ಕೊಂಡು ಹಾಗೆ ಈಗ ತಿಲಕವನ್ನು ಅಂದರೆ ಶಿವನ ಆ ನಾಮ ಏನಿದೆಯಲ್ಲ
3 ಪಟ್ಟಿಗಳನ್ನು ನಾನು ಬರ್ಕೊಳ್ತೀನಿ. ಬರ್ಕೊಂಡು ಆದಮೇಲೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಫಸ್ಟ್ ಈ ಡ್ರಾಯಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಡ್ರಾಯಿಂಗ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಇದನ್ನು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಔಟರ್ ಲೈನ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ನೀಟಾಗಿ ಕಟ್ಟಿಂಗ್ ಮಾಡಿ ಬಾರ್ಡರ್ ಲೈನ್ ಕೂಡ ಬರ್ಕೊಂಡು ಈ ರೀತಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇಟ್ಟು ಫಸ್ಟ್ ನೋಡ್ಕೊಳ್ತೀನಿ, ಆಮೇಲೆ ಗಮ್ಮಿಂಗ್ ಮಾಡ್ಕೊಳ್ತೀನಿ. ಈ ಗ್ಲಾಸ್ಗಳನ್ನೆಲ್ಲ ನಾನು ಉಲ್ಟಾ ಇಟ್ಕೊಂಡು ನೋಡ್ಕೊಳ್ತೀನಿ. ಯಾಕೆ ಅಂತ ನಾನು ಹೇಳ್ತೀನಿ. ಈ ಏನು ಕಲರಿಂಗ್ ಮಾಡಿರ್ತಾರಲ್ಲ ಅಲ್ಲಿ ನಾವು ವೈಟ್ ಕಲರನ್ನು ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟನ್ನು ಮಾಡ್ಕೋಬೇಕು. ಈ ಗ್ಲಾಸ್ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾವು ಪೇಂಟಿಂಗ್ ಹಚ್ಚಿದರೆ ಅಷ್ಟೊಂದು ತಿಕ್ಕಾಗಿ ಪೇಂಟಿಂಗ್ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ಎರಡೂ ಕಡೆ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ಈ ಪೇಂಟಿಂಗ್ ಏನು ಗ್ರೀನ್ ಕಲರ್ ಪೇಂಟಿಂಗ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾನೀಗ ವೈಟ್ ಕಲರ್ ಫ್ಯಾಬ್ರಿಕ್ ಪೇಂಟನ್ನು ಹಚ್ತೀನಿ. ಎಷ್ಟು ಕ್ಲೀನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ. ಇಲ್ಲಿ ಹಚ್ಕೊಳ್ತೀನಿ. ಏನು ತೋರಿಸ್ತಾ ಇದ್ದೀನಲ್ಲ ಈ ಪಾರ್ಟಿಗೆ ಮಾತ್ರ ನಾನು ಕಲರಿಂಗ್ ಹಚ್ಕೊಳ್ತೀನಿ. ಅಂದರೆ ಎಲ್ಲ ಗ್ಲಾಸಿಗೂ ಹಚ್ಕೊಳ್ತೀನಿ. ಈ ಸೈಡ್ ಹಚ್ಕೋಬೇಡಿ. ಈ ಸೈಡ್ ಅಂದರೆ ಕ್ಲೀನಾಗಿ ಕಲರ್ ಅಬ್ಸರ್ವ್ ಆಗಲ್ಲ. ಸೊ ಹಾಗಾಗಿ ಉಲ್ಟಾ ಇಟ್ಕೊಂಡು ಏನು ಪೇಂಟಿಂಗ್ ಇದೆಯಲ್ಲ ನಾನೀಗ ಉಲ್ಟಾ ಇಟ್ಕೊಳ್ತಾ ಇದ್ದೀನಿ ನೋಡಿ. ಅಲ್ಲಿ ನಾನೀಗ ವೈಟ್ ಕಲರ್ ಫ್ಯಾಬ್ರಿಕ್ ಪೇಂಟನ್ನು ಇದಕ್ಕೂ ಈ ತ್ರಿಶೂಲಕ್ಕೂ ಹಚ್ಕೊಳ್ತೀನಿ. ಈ ನಾಮಕ್ಕೂ ನಾನು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ಈಗ ನಾನೆಲ್ಲದಕ್ಕೂ ನಾನು ಹಚ್ಕೊಳ್ತೀನಿ. ಈ ಥರ ಈಗ ಗೊತ್ತಾಯ್ತಾ ನಾನು ಯಾಕೆ ಉಲ್ಟಾ ಇಟ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ಎಷ್ಟು ಕ್ಲೀನಾಗಿ ಆ ಪೇಂಟ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗ್ತಾಯಿದೆ ಅಂದರೆ ಹಿಡ್ಕೊಳ್ತಾ ಇದೆ ನೋಡಿ, ಕ್ಲೀನಾಗಿ ಅಂಟ್ಕೊಳ್ತಾ ಇದೆ ಅಲ್ವಾ. ಹಾಗೆಯೇ ಎಲ್ಲದಕ್ಕೂ ಎಲ್ಲ ಗ್ಲಾಸಿಗೂ ನಾನು ಹಚ್ಚಿ ರೆಡಿ ಮಾಡ್ಕೊಳ್ತೀನಿ. ಅದು ಆದಮೇಲೆ ತ್ರಿಶೂಲಕ್ಕೂ ಹಚ್ಕೊಳ್ತೀನಿ, ನಾಮಕ್ಕೂ ಹಚ್ಕೊಳ್ತೀನಿ. ಸ್ವಲ್ಪ ಹೈಲೈಟಾಗಿ ಎದ್ದು ಕಾಣಿಸ್ಲಿ ಅಂತ ನಾನು ಈ ರೀತಿ ನಾನು ಹಚ್ಕೊಳ್ತಾ ಇರೋದಷ್ಟೆ. ಅದ್ರ ಮೇಲ್ಗಡೆ ಪೇಪರ್ ಹಚ್ಕೊಂಡು ಸುಮ್ಮನೆ ಗ್ಲಾಸ್ ಮೇಲೆ ಪೇಪರ್ ಹಚ್ಚೋದಕ್ಕಿಂತ ಈ ರೀತಿ ನಾವು ಫ್ಯಾಬ್ರಿಕ್ ಪೇಂಟನ್ನು ಹಚ್ಕೊಂಡ್ರೆ ಆ ರಂಗೋಲಿ ವೈಟ್ ಇರುತ್ತಲ್ವ, ರಂಗೋಲಿನೇ ಇಟ್ಟಿದ್ದೀವೇನೋ ಅನ್ನೋ ರೀತಿ ನಮಗೆ ಫೀಲ್ ಬರುತ್ತೆ. ಆ ಬೋರ್ಡ್ ನೋಡಿದಾಗ ನೋಡಿ ಲಾಸ್ಟಿಗೆ ಗೊತ್ತಾಗತ್ತೆ ಅದು ರಂಗೋಲಿನೇ, ನಾವು ರಂಗೋಲಿ ಬೊಟ್ಟುಗಳನ್ನೇ ಇಟ್ಟಿದ್ದೀವೇನೋ, ವೈಟ್ ಕಲರ್ ರಂಗೋಲಿನೇ ಇಟ್ಟಿದ್ದೀವೇನೋ ಅಂತ ಕಾಣಿಸುತ್ತದು. ಸೊ ಹಾಗಾಗಿ ನಾನು ಇದೊಂದು ಪ್ಲ್ಯಾನ್ ಮಾಡಿಕೊಂಡು ಗ್ಲಾಸ್ ಮೇಲೆಲ್ಲ ವೈಟ್ ಕಲರ್ ಹಚ್ಕೊಂಡಾಯಿತು. ಈಗ ನಾಮದ ಮೇಲೂ ಹಚ್ಕೊಳ್ತಾ ಇದ್ದೀನಿ. ಇದೆಲ್ಲ ಡ್ರೈ ಆದಮೇಲೆ ಆ ಬೋರ್ಡ್ ಮೇಲೆ ಸೆಟ್ಟಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಲೀವ್ಸ್ ಅಂದರೆ ಆ ಲಿಂಗು ಮೇಲೆ ಮತ್ತು ಫ್ಲವರ್ ಲೀವ್ಸ್ ಎಲ್ಲ ಇಡಬೇಕಲ್ಲ. ಸೊ ಹಾಗಾಗಿ ಇದು ಒಂದು ಡ್ರಾಯಿಂಗ್ ಪೇಪರ್, ಇದು ಹಾರ್ಡ್ ಪೇಪರ್, ಕಲರ್ ಪೇಪರ್. ಇದನ್ನು ಲೀವ್ಸ್ ಕಟ್ ಮಾಡ್ಕೊಳ್ತೀನಿ ನಾನು. ಇದರಲ್ಲಿ 4 ಲೀವ್ಸ್ ಮಾಡ್ಕೊಳ್ತೀನಿ. ಈಗ ಫಸ್ಟ್ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಲೀವ್ಸ್ ಅಂದರೆ ಬಿಲ್ವ ಪತ್ರೆ ಥರ, ಅಂದರೆ ಅಲ್ಲಿ ನ್ಯಾಚುರಲ್ ಲೀವ್ಸ್ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಆರ್ಟಿಫಿಷಿಯಲ್ ರಂಗೋಲಿ ಆಗಿರೋದ್ರಿಂದ ಈ ಥರ ಎಲ್ಲ ಆರ್ಟಿಫಿಷಿಯಲ್, ಈಗ ಪೇಪರ್ ಆಗಿರ್ಬೋದು ಮತ್ತು ಗ್ಲಾಸ್ ಆಗಿರ್ಬೋದು ಎಲ್ಲ ಇದು ಆರ್ಟಿಫಿಷಿಯಲ್ ರಂಗೋಲಿ ಅಲ್ವಾ. ಹಾಗಾಗಿ ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಈಗ ಫಸ್ಟ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಈ ಏನು ನಾನು ತ್ರಿಶೂಲವನ್ನು ಮಾಡ್ಕೊಂಡಿದ್ನಲ್ಲ ಡ್ರಾಯಿಂಗ್ ಪೇಪರಲ್ಲಿ, ಇದೆಲ್ಲ ಅಂಟಿಸಿ ಆದಮೇಲೆ ಗ್ಲಾಸನ್ನು ನಾನು ಆ ಕಲರಿಂಗ್ ಗ್ಲಾಸಸ್ ಎಲ್ಲ ರೆಡಿ ಇದೆ ನೋಡಿ, ಅದನ್ನು ನಾನು ಸುತ್ತಲೂ ಅಂಟಿಸ್ಕೊಂಡ್ಬಿಡ್ತೀನಿ. ಈಗ ಮಧ್ಯದಲ್ಲಿ ಲಿಂಗದ ಮೇಲೆ ನಾನು ಈ ನಾಮವನ್ನು ಈಗ ಹಚ್ಕೊಳ್ತೀನಿ. ರೆಡಿ ಮಾಡ್ಕೊಂಡಿರುವಂತಹ ಈ ನಾಮವನ್ನು ಈಗ ಸೆಂಟರಲ್ಲಿ ಇಟ್ಕೊಳ್ತೀನಿ. ಇದು ಹಚ್ಕೊಂಡು ನೀಟಾಗಿ ಟೈಟಾಗಿ ಹಚ್ಕೊಳ್ತೀನಿ. ಇದು ಆರ್ಟಿಫಿಷಿಯಲ್ ರಂಗೋಲಿ ಆಗಿರೋದ್ರಿಂದ ನ್ಯಾಚುರಲ್ ಐಟಮ್ಸ್ಗಳನ್ನು ಯಾವುದು ನಾವು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಎಲ್ಲ ಆರ್ಟಿಫಿಷಿಯಲ್ ಐಟಮ್ಸ್ಗಳನ್ನೇ ನಾನೀಗ ಇಲ್ಲಿ ಹಚ್ಕೊಳ್ಬೇಕು. ಈಗ ಇದಾಗಿದ ತಕ್ಷಣ ಈಗ ಸುತ್ತಲೂ ನಾನು ಏನು ಗ್ಲಾಸ್ ನಾನು ಗ್ಲೂ ಹಚ್ಕೊಂಡು ಗ್ಲಾಸ್ಗಳನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಪೇಂಟ್ ಹಚ್ಚಿ, ಈಗ ಒಂದು ರೀತಿ ರಂಗೋಲಿಯಲ್ಲೇ ನಾವು ರೌಂಡ್ ಸರ್ಕಲನ್ನು ನಾವು ರಂಗೋಲಿ ಪೌಡ್ರಲ್ಲೇ ಹಾಕಿದ್ದೀವೇನೋ ಅನ್ನೋ ಥರ ನಮಗೆ ಅದನ್ನು ಆ ಡ್ರಾಯಿಂಗ್ ನೋಡಿದ ತಕ್ಷಣ ಆ ಫೀಲ್ ಬರುತ್ತೆ ನೋಡಿ.
ಸೊ ಹಾಗಾಗಿ ನಾನು ಈ ರೀತಿ ಐಡಿಯಾ ಮಾಡ್ಕೊಂಡಿದ್ದೀನಿ. ಸುತ್ತಲೂ ಹಚ್ಕೊಳ್ತೀನಿ ಈಗ ನಾನು ಗ್ಲಾಸನ್ನು. ಈಗ ಆಯ್ತಲ್ವ. ಈಗ ಸುತ್ತಲೂ ನಾನು ಇದನ್ನು ಹಚ್ಕೊಂಡೆ. ಈಗ ನೋಡಿ ರಂಗೋಲಿ ಹಾಕಿದಾಗೆ ಕಾಣಿಸುತ್ತಲ್ವ. ನ್ಯಾಚುರಲ್ ರಂಗೋಲಿ ಡಾಟೆಲ್ಲ ನಾವು ಇಡ್ತೀವಿ ನೋಡಿ, ಆ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಆಯ್ತು. ಈಗ ಲಿಂಗದ ಮೇಲೆ ಈಗ ಈ ಲೀವ್ಸನ್ನು ಇಟ್ಬಿಟ್ಟು, ಅಂದರೆ ಎಲೆ ಮತ್ತು ಈ ಪತ್ರೆ ಮತ್ತು ಹೂವನ್ನು ಇಡ್ತಾರೆ ನೋಡಿ ಲಿಂಗು ಮೇಲೆ, ಅದನ್ನು ನಾನು ಒಂದು ಆ ಎಫೆಕ್ಟ್ ಬರಲಿ ಅಂದ್ಬಿಟ್ಟು ಈಗ ನಾನು ಈ ರೀತಿ ಪೇಪರಲ್ಲಿ, ಹಾರ್ಡ್ ಪೇಪರಲ್ಲಿ ನಾನು, ಅಂದರೆ ಡ್ರಾಯಿಂಗ್ ಪೇಪರ್ ಅದನ್ನು ನಾನೀಗ ಆ ಲಿಂಗದ ಮೇಲೆ ಹಚ್ಕೊಳ್ತೀನಿ. ಬಿಲ್ವ ಪತ್ರೆನ ಅಂಟಿಸೋ, ಅಂದರೆ ಇಟ್ಟಿರೋ ಒಂದು ಎಫೆಕ್ಟ್ ಬರಲಿ ಅಂದ್ಬಿಟ್ಟು ನಾನು ಈ ರೀತಿ ಈ ಲಿಂಗದ ಮೇಲೆ ನಾನು ಲೀವ್ಸನ್ನು ಹಚ್ಕೊಳ್ತೀನಿ. ಎರಡೂ ಸೈಡು ಹಚ್ಕೊಳ್ತೀನಿ ಆಪೋಸಿಟ್ ಡೈರೆಕ್ಷನಲ್ಲಿ. ಈಗ ನೋಡಿ ಬಿಲ್ವ ಪತ್ರನೇ ಇಟ್ಟ ಹಾಗೆ ಕಾಣಿಸುತ್ತಲ್ವಾ. ಅದಾಯಿತು. ಈಗ ನೆಕ್ಸ್ಟ್ ಅಪೋಸಿಟ್ ಡೈರೆಕ್ಷನಲ್ಲಿ ಕೂಡ ನಾನು ಆ ಲೀವ್ಸ್, ಆ ಎಲೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅಂಟಿಸ್ಕೊಳ್ತೀನಿ. ಈಗ ರೆಡಿ ಆಯಿತು, ಹಚ್ಕೊಂಡೆ. ಇದು ಆದಮೇಲೆ ಈಗ ನಾನು ಟೈಟ್ ಮಾಡ್ಕೊಳ್ತೀನಿ ಫಸ್ಟು. ಆಯ್ತಲ್ವಾ. ಈಗ ಈ ಆರ್ಟಿಫಿಷಿಯಲ್ ಬಂಚಸ್ ಬರುತ್ತೆ ನೋಡಿ, ಪ್ಲಾಸ್ಟಿಕ್ ಬಂಚಸ್, ಅದರಲ್ಲಿ ಫ್ಲವರ್ಸ್ ಇರುತ್ತಲ್ವಾ, ಕ್ಯಾಪ್, ಸೇಫ್ಟಿ ಕ್ಯಾಪ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಡಿ. ಅದನ್ನು ತೆಗೆದುಬಿಟ್ಟು ಅದನ್ನು ನಾನು ಈಗ ಗ್ಲೂ ಹಚ್ಕೊಂಡು, ಈಗ ನ್ಯಾಚುರಲ್ ಫ್ಲವರ್ ಇಡೋಕ್ಕಾಗಲ್ಲಲ್ವ, ಸೊ ಹಾಗಾಗಿ ನಾನು ಆ ಬಂಚಸ್ಸಲ್ಲಿ ಬರೋ ಫ್ಲವರನ್ನೇ ನಾನು ಈ ಏನು ಲೀವ್ಸ್ ಹಚ್ಕೊಂಡಲ್ಲ ಅದರ ಮೇಲೆ ನಾನು ಅಂಟಿಸ್ಕೊಳ್ತೀನಿ. ಆರ್ಟಿಫಿಷಿಯಲ್ ರಂಗೋಲಿ ಆಗಿರೋದ್ರಿಂದ ಆರ್ಟಿಫಿಷಿಯಲ್ ಫ್ಲವರನ್ನೇ ನಾನೀಗ ಹಚ್ಕೊಳ್ಬೇಕಲ್ವ, ಸೊ ಹಾಗಾಗಿ ಈ ಎರಡು ಫ್ಲವರನ್ನು ನಾನು ಗ್ಲೂ ಹಚ್ಕೊಂಡು ಆ ಲೀವ್ಸ್ ಮಧ್ಯದಲ್ಲಿ ನಾನು ಇಟ್ಕೊಳ್ತೀನಿ. ಅಂದರೆ ಶಿವಲಿಂಗದ ಮೇಲೆ ಹೂವನ್ನು ಇಟ್ಟಿರೋ ಒಂದು ನಮಗೆ ಅದು ಫೀಲ್ ಬರಬೇಕಲ್ವ, ಅದರ ಮೇಲೆ ಸ್ವಲ್ಪ ಹೈಲೈಟ್ ಆಗಲಿ ಅಂದ್ಬಿಟ್ಟು ಎರಡು ಹರಳಿನ ಕುಂದನ್ಸನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ಇದು ಹರಳಿನ ಕುಂದನ್ಸನ್ನು ಅದರ ಮೇಲೆ ನಾನು ಹಚ್ಕೊಳ್ತೀನಿ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈಗ ರೆಡಿ ಆಯ್ತಲ್ವ. ಈಗ ನೋಡಿ ಆ ಲಿಂಗುವಿನ ಮೇಲೆ ಹೂವಿಟ್ಟಾಯಿತು. ಈಗ ನಾವು ಸುತ್ತಲೂ ಈಗ ನಾನು ಅದು ಸ್ವಲ್ಪ ಖಾಲಿ ಕಾಣಿಸ್ಬಾರ್ದಲ್ಲ, ಸೊ ಹಾಗಾಗಿ ಈ ಏನು ಆಫ್ ಬೀಡ್ಸ್ ಏನಿದೆಲ್ಲ ಗೋಲ್ಡ್ ಆಫ್ ಬೀಡ್ಸನ್ನು ಅಲ್ಲಲ್ಲೇ ಡಾಟ್ ಹಾಕ್ಕೊಂಡು ಅಲ್ಲಿ ನಾನು ಹಚ್ಕೊಳ್ತೀನಿ. ಈಗ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂದ್ಬಿಟ್ಟು ಈ ರೀತಿ ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹಬ್ಬದ ಟೈಮಲ್ಲಿ ಕಲ್ಲರ್ ತುಂಬೋದು, ರಂಗೋಲಿ ಹಾಕೋದಕ್ಕೆ ತುಂಬಾ ಟೈಮ್ ವೇಸ್ಟ್ ಆಗತ್ತಲ್ವ. ಈ ರೀತಿ ನಾವು ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ಮಾಡಿಟ್ಕೊಂಡ್ರೆ ಎಷ್ಟು ಬೇಗ ನಾವು ರಂಗೋಲಿ ಡೆಕೋರೇಷನ್ ಮಾಡ್ಬೋದು. ಹಿಂದಿನ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ ಆ ವೆಂಕಟೇಶ್ವರ ರಂಗೋಲಿನ. ಈಗ ನೋಡಿ ಇಲ್ಲಿ ಎರಡೂ ಕಡೆಗೂ ನಾನು ಹಚ್ಕೊಳ್ತೀನಿ. ಈಗ ನೋಡಿ ಎಲ್ಲ ಕಡೆಗೂ ಹಚ್ಕೊಂಡಾಯಿತು. ಹಚ್ಕೊಂಡು ಆದಮೇಲೆ ಸೆಂಟರ್ಗೆ ಒಂದು ತಿಲಕವನ್ನು ಇಡಬೇಕಲ್ಲ, ಅಂದರೆ ಹಣೆಯ ಬೊಟ್ಟನ್ನು ಇಡಬೇಕಲ್ಲ, ಅಲ್ಲಿನೂ ಕೂಡ ಒಂದು ನಾನು ದೊಡ್ಡ ಗ್ಲಾಸ್ ಪೀಸನ್ನು ತೊಗೊಂಡು ಅದ್ರ ಮೇಲುಗಡೆ ನಾನು ಈ ನೈಲ್ ಪಾಲಿಶನ್ನು ಹಚ್ಕೊಳ್ತೀನಿ. ಅಂದರೆ ಕುಂಕುಮ, ಏನು ನಾಮದ ಮಧ್ಯದಲ್ಲಿ ನಾವು ಕುಂಕುಮವನ್ನು ಇಡಬೇಕಲ್ಲ ಶಿವನಿಗೆ, ಸೊ ಹಾಗಾಗಿ ಈ ರೀತಿ ನಾನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ನಾನು ಸೆಂಟರಿಗೆ ಇಡ್ತೀನಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಆ ಲಿಂಗು ಎಷ್ಟು ಕಳೆಯಾಗಿ ಕಾಣಿಸುತ್ತೆ ನೋಡಿ. ಈಗ ಮತ್ತೆ ಸರ್ಗಮ್ಮನ್ನು ಹಚ್ಕೊಂಡು ಗ್ಲಾಸ್ ಪೀಸ್ ಮೇಲೆ ನಾನು ನೈಲ್ ಪಾಲಿಶ್ ಹಚ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿ ಆಯ್ತಲ್ವ. ಈಗ ರೆಡಿ ಆದಮೇಲೆ ಈ ನಾಮವನ್ನು ಅದರ ಮೇಲೆ ನಾನು, ಅಂದರೆ ತಿಲಕವನ್ನು ನಾನು ಅದರ ಮೇಲೆ
ಬೊಟ್ಟು, ಹಣೆಯ ಬೊಟ್ಟು ಅಂತ ಏನು ಹೇಳ್ತಾರೆ, ಅದನ್ನು ನಾನೀಗ ಹಚ್ಕೊಂಡಾಯಿತು. ಈಗ ನೋಡಿ ಫುಲ್ ರಂಗೋಲಿ ರೆಡಿ ಆಯಿತು. ಇದ್ರ ಸುತ್ತಲೂ ನಾವು ಹೂವು ಇಟ್ಬಿಟ್ರೆ ಆಯಿತು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನ್ಯಾಚುರಲ್ ಹೂವು ಇಟ್ಬಿಟ್ರೆ ನಮ್ಮ ರಂಗೋಲಿ ವರ್ಕ್ ಎಷ್ಟು ಫಾಸ್ಟಾಗಿ ಆಗುತ್ತೆ ನೋಡಿ. ಈಗ ಶಿವರಾತ್ರಿ ಆಗಿರೋದ್ರಿಂದ ನಾನು ಈ ರೀತಿ ಶಿವನ ಒಂದು ಅವತಾರವಾದಂಥ ಒಂದು ರಂಗೋಲಿಯನ್ನು ನಾನು ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಟ್ರೈ ಮಾಡ್ತೀರ ತಾನೆ?